ಒಕ್ಕಲಿಗ ಸಮುದಾಯದಲ್ಲಿ ಸುಮಾರು 150-160 ಉಪಜಾತಿಗಳಿದ್ದಾವೆ, ಪಂಗಡಗಳು. ಅದರಲ್ಲಿ ಮತ್ತೆ ಪಂಗಡಗಳು ಒಂದು 5-6 ಮೇಜರ್ ಇದೆ. ಯಾವುದು ಮರ್ಸ್ ಒಕ್ಕಲಿಗ, ಗಂಗಟ್ಕಾರ ಒಕ್ಕಲಿಗ, ಉಪ್ಪಿನ ಕಳದ ಒಕ್ಕಲಿಗ, ಸರ್ಪ ಒಕ್ಕಲಿಗ, ಕುಂಚಿಟಿಗ ಒಕ್ಕಲಿಗ, ಈ ಥರದ್ದು ಹಳ್ಳಿಕಾರ ಒಕ್ಕಲಿಗ, ಇವೆಲ್ಲ ಒಂದು 5-6 ಮೇಜರು. ಅದ್ರಾಗ ಮತ್ತು ಒಳಪಂಗಡ ಇದ್ದಾವೆ. ಇವರು ಎಲ್ಲಿವರೆಗೂ ಹೋಗಿದ್ದಾರೆ ಅಂದರೆ, ಈಗ ಕುಂಚಿಟಿಗರು ನೋಡಿಬೇಕು ಆಯ್ತಲ್ಲ, ಕುಂಚಿಟಿಗರು ಒಕ್ಕಲಿಗರ ಜೊತೆಗೆ ಇರಬೇಕು ಇದ್ದಾರೆ ಅಂತ ಅಂದ್ಕೊಳೋಣ, ಇಲ್ಲ ಕುಂಚಿಟಿಗರು ಅಂತಲೇ ಇಟ್ಕೊಳೋಣ. ಕುಂಚಿಟಿಗರಲ್ಲಿ ಏನು ಮಾಡಿಬಿಟ್ರು, ಕುಂಚಿಟಿಗರು, ಅಲ್ಪೇನಾರ್ ಕುಂಚಿಟಿಗರು, ಜಲ್ದೇನಾರ್ ಕುಂಚಿಟಿಗರು, ಹಾವನವ್ರ ಕುಂಚಿಟಿಗರು, ನಮ್ಮದು 42 ಗೋತ್ರಗಳಿದ್ದಾವೆ. 48 ಗೋತ್ರಗಳನ್ನೂ ಸೇರಿಸಿ ಅವ್ರ ಉದ್ದೇಶ ಏನು, ಕುಂಚಿಟಿಗ ಒಕ್ಕಲಿಗ ಅಂತ ಬರ್ಸ್ಕೊಂಡ್ರೆ ಒಕ್ಕಲಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ರಾಜ್ಯದಲ್ಲಿ 1,10,10,00,000 ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಒಕ್ಕಲಿಗ ಸಮುದಾಯ. ಎಲ್ಲರನ್ನೂ ಸೇರಿಸಿದ್ರೆ, ಒಟ್ಟಿಗೆ ಸೇರಿಸಿದ್ರೆ 1,10,00,000ಕ್ಕೂ ಹೆಚ್ಚು ಜನ ಇದ್ದಾರೆ. ಇವ್ರನ್ನೆಲ್ಲಿ ತಂದಿಟ್ಟಿದ್ದಾರೆ, ಕಾಂತರಾಜು ಆಯೋಗದಲ್ಲಿ 60 ಲಕ್ಷ ಜನಕ್ಕೆ ತಂದಿಟ್ಟಿದ್ದಾರೆ. ನಮಗೆ ಸಿಗ್ತಿರ್ತಕ್ಕಂಥ ಮೀಸಲಾತಿ ಎಷ್ಟು, 4%. ಜನಸಂಖ್ಯೆ ಆಧಾರದ ಮೇಲೆ 6% ಸಿಗಬೇಕು, ಈಗ ಕೇವಲ 4% ಸಿಗ್ತಾಯಿದೆ. ಆಯಿತು, ಅದು ಒತ್ತಟ್ಟಿಗಿರಲಿ. ಇವರು ಇಷ್ಟೂ ಒಂದು ಜಾತಿಗಳೇನಿದ್ದಾವೆ, ಇವ್ರಿಗೆ ಯಾರು ಕೇಳಿದ್ರು, ಆಯ್ತಪ್ಪ ಒಂದು ಕುಂಚಿಟಿಗ ಅಂತ ಬರ್ಸ್ಕೊತಾನೆ, ಒಕ್ಕಲಿಗ ಅಂತ ಬರ್ಸ್ಕೊತಾನೆ, ಇಲ್ಲ ಕುಂಚಿಟಿಗ ಇದು ಬಿಟ್ಬಿಟ್ಟು ಅದರಲ್ಲಿ ಒಳ ಪಂಗಡಗಳನ್ನು ಕೂಡ ಸೇರಿಸಿ ಇದೇ ರೀತಿ ಒಕ್ಕಲಿಗರಲ್ಲೂ ಮಾಡೋರೆ. ಅಂದರೆ ಈ ಸಮುದಾಯ ಏನಿದೆ ಇವನ್ನ ಛಿದ್ರ ಮಾಡಬೇಕು, ಲಿಂಗಾಯತರಲ್ಲಿರೋರನ್ನ ಛಿದ್ರ ಮಾಡಬೇಕು. ಇದು ಹಿಡನ್ ಅಜೆಂಡಾ. ಮತ್ತು ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ಜಾತಿ ಸಮೀಕ್ಷೆ ಅಲ್ಲ. ಇದು ಯಾವ ಸಮೀಕ್ಷೆ, ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಮತ್ತು ಇದೇ ಸಿದ್ದರಾಮಯ್ಯನವರು ನೆನ್ನೆ ನೋಡಿದ್ರಿ ನೀವೆಲ್ಲ ಮೀಡಿಯಾದಲ್ಲಿ, ಇಲ್ಲಿ ಗದಗಲ್ಲೋ ಎಲ್ಲೋ ಒಂದು ಕಡೆ ಅವರ ಸಮಾಜದ ಒಂದು ಸಭೆಯಲ್ಲಿ ಮಾತನಾಡ್ತಾ ಹೇಳ್ತಾರೆ, ಕುರುಬರು ದೊಡ್ಡಸ್ತಿಕೆಗೆ ನಾನು ಆಲು ಮತಸ್ಥ ಅಂತ ಹೇಳ್ಕೊಬೇಡ, ನಾನು ಗೊಂಡ ಕುರುಬ ಅಂತ ಹೇಳ್ಕೊಬೇಡ, ನಾನು ಜೇನು ಕುರುಬ ಅಂತ ಹೇಳ್ಕೊಬೇಡ, ನಾನು ಕಾಡು ಕುರುಬ ಅಂತ ಹೇಳ್ಕೊಬೇಡ, ಏನು ಬರ್ಸ್ಬೇಕೆಲ್ಲ ಒಟ್ಟಿಗೆ ಕುರುಬ ಅಂತ ಬರ್ಸಿ ಅಂತ ಅವರ ಸಮುದಾಯಕ್ಕೆ ಸಂದೇಶವನ್ನು ಕೊಡ್ತಾರೆ. ಹಾಗಾದರೆ ಇದರಿಂದ ಇರುವಂಥ ಅಜೆಂಡಾ ಏನು, ಇದರಿಂದ ಇರುವಂಥ ಅಜೆಂಡಾ ನಿಚ್ಚಳವಾಗಿ ಜಾತಿ ಸಮೀಕ್ಷೆನೇ ಇದು. ಹಾಗಾದರೆ ಈ ಜಾತಿ ಸಮೀಕ್ಷೆಗೆ ಅಸ್ತಿತ್ವ ಇದೆಯಾ, ಖಂಡಿತ ಇಲ್ಲ. ಜಾತಿ ಗಣತಿ ಮಾಡೋಂಥ ಅಧಿಕಾರ ಯಾರಿಗಿದೆ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ. ಆದರೆ ಇವರೇನು ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ, ಈ ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಇದು ಜಾರಿಗೆ ತಂದು ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡಿ ನಮ್ಮಲ್ಲಿ ಕಿತ್ತಾಟವನ್ನು ತಂದಿಟ್ಟು ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ಕೂಡ ಧರ್ಮದ ವಿಚಾರ ಬಂದಾಗ ಯಾರೂ ಕೂಡ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಬರ್ಸೋ ಅವಶ್ಯಕತೆ ಇಲ್ಲ. ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯ ನಮ್ಮ ಬಂಧುಗಳಿಗೆ ಒಂದು ನಾನು ಈ ತಮ್ಮಗಳ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಧರ್ಮದ ಕಾಲಮಲ್ಲಿ ತಮ್ಮ ಹಿಂದೂ ಧರ್ಮ ಅಂಥೇಳಿ ಅದು ಎಲ್ಲರೂ ನಾವು ಅಲಿಖಿತ ಒಪ್ಪಂದ. ಇದು ನಾವು ಯಾರೂ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬಂದಿರೋ ತಲಾಂತರದಿಂದ ನೂರಾರು ವರ್ಷಗಳಿಂದ ನಾನು ಹಿಂದೂ, ಅವರು SC ಇರಲಿ ST ಇರಲಿ ಆಯ್ತಲ್ಲ, ಎಲ್ಲರೂ ಕೂಡ ನಾವು ಹಿಂದೂ ಅಂತ ಬರ್ಕೋತಿದ್ವಿ. ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಿ ಜ್ಯೋತಿಷ್ಯ ಪೀಠ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಅವ್ರು ಹೆಂಗೆ ಹೇಳೋರೆ ಹಂಗಂಗೆ ನಮ್ದು ಕೇಸ್ ನಡೀತಾ ಇತ್ತು ಮೊನ್ನೆದು, ಅದೆಲ್ಲ ನಮ್ಮ ಕಡೆ ಆಯ್ತು. ಆಮೇಲೆ ಇನ್ನೊಂದು ಜಮೀನ್ ಸೇಲ್ ಆಗ್ಬೇಕಾಗಿತ್ತು, 70 ಲಕ್ಷ ರೂಪಾಯಿಗೆ ಸೇಲ್ ಆದ್ರೆ ಸಾಕಪ್ಪ ಅಂತ ಅಂತಿದ್ವಿ. ಅದು ಇವಾಗ 90 ಲಕ್ಷಕ್ಕೆ ಸೇಲ್ ಆಯ್ತು. ಅವ್ರು ಡಿಸೆಂಬರ್ ಅಲ್ಲೇ ಆಗುತ್ತೆ ಅಂದ್ರೆ ಡಿಸೆಂಬರ್ ಅಲ್ಲೇ ಆಯ್ತು. ಏನೇ ಆದ್ರೂ ನಾವು ಫೋನ್ ಮಾಡಿ ಕೇಳ್ಕೊತೀವಿ, ಹಿಂಗ್ ಮಾಡ್ಬೋದು ಅಂತ, ಮಾಡ್ಬೇಕಾ ಏನು ಅಂತ. ಅವ್ರು ಹೆಂಗ್ ಹೇಳ್ತಾರೋ ಫೋನಲ್ಲೇ ಹೇಳ್ತಾರೆ ಹಿಂಗ್ ಮಾಡಿ ಅಂತೆಲ್ಲ. ಅವ್ರು ಹೆಂಗೆ ಹೇಳ್ತಾರೋ ಹಂಗಂಗೆ ಆಗೈತೆ ನಮ್ಗೆ 15 ವರ್ಷ. ನಾನು ಏನ್ ಹೇಳಿಲ್ಲ, ಅವರಿಗೆಲ್ಲ ಹೇಳಿ 99% ಏನ್ ಹೇಳಿದ್ದಾರೆ ಎಲ್ಲ ಕರೆಕ್ಟ್ ಇದೆ. ಇವತ್ತಿಗೆ ನನ್ನ ಮಗನ ಮದುವೆ ಆಗುತ್ತೆ ಹೋಗೋದು ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ತರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಬದುಕದೇ ಕಷ್ಟ ಅನ್ನೋ ರೇಂಜಲ್ಲಿ ಇದ್ದಿದ್ದು ಇವ್ರದ್ದು. ಡಾಕ್ಟರ್ ಕೈಲೇ ಆಗಿರ್ಲಿಲ್ಲ. ನಾವ್ ಯಾವ ಟೈಮಲ್ಲಿ ಮಧ್ಯರಾತ್ರಿ ಕಾಲ್ ಮಾಡಿದ್ರು ನಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಸರ್ ಇವ್ರು ರಿಸೀವ್ ಮಾಡಿ. ಮದುವೆ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ರೆ, ಸಂತಾನ, ಇನ್ನು ಯಾವುದೇ ಸಮಸ್ಯೆಗಳಿದ್ರೂ ಶಾಶ್ವತವಾಗಿ 24 ಗಂಟೆಯಲ್ಲಿ ಪರಿಹಾರ. ವಿಶೇಷ ಸೂಚನೆ, ಸ್ತ್ರೀ ಪುರುಷ ವಶೀಕರಣ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ. ಫೋನಿನ ಮೂಲಕ ಕೇವಲ 24 ಗಂಟೆಯಲ್ಲಿ ಪರಿಹಾರ ಮಾಡುತ್ತಾರೆ.